ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಪತ್ನಿಯ ಶೀಲ ಶಂಕಿಸಿ ಮಚ್ಚಿನಿಂದ ಕೊಚ್ಚಿಕೊಂದ ಪತಿ, ಅನುಮಾನದ ಗಂಡ ಹೆಂಡತಿ ಕೊಂದು ಜೈಲು ಪಾಲಾದ. ಅಕ್ರಮ ಸಂಬಂಧಗಳ ಪ್ರಕರಣಗಳ ನಡುವೆ ಪತಿ ಪತ್ನಿ ಮಧ್ಯೆ ಅನುಮಾನಕ್ಕೆ ಬಲಿಯಾಗುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಅಕ್ರಮ ಸಂಬಂಧಗಳ ವರದಿಯು ಸುಮಾರು ಬೆಳಕಿಗೆ ಬಂದಿದೆ. ಇದೀಗ ಕೋಲಾರದಲ್ಲಿ ಪತ್ನಿಯ ನಡತೆಯ ಮೇಲೆ ಸಂಶಯ ವ್ಯಕ್ತಪಡಿಸಿದ ಪತಿಯೊಬ್ಬ ಆಕೆಯನ್ನು ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಈ ಘಟನೆ KGF ತಾಲೂಕಿನ ಚಿನ್ನದಗಣಿ ಗ್ರಾಮದ ಬಳಿ ನಡೆದಿದೆ. ಮೃತರನ್ನು ಈಶ್ವರಮ್ಮ ಎಂದು ಗುರುತಿಸಲಾಗಿದ್ದು, ಆರೋಪಿ ಪತಿಯನ್ನು ಆಂಧ್ರಪ್ರದೇಶದ ಪೆದ್ದೂರು ಮೂಲದ ಗೋಪಿನಾಥ್ ಎಂದು ಗುರುತಿಸಲಾಗಿದೆ. ಈ ದಂಪತಿ ಇತ್ತೀಚೆಗೆ KGF ತಾಲೂಕಿನ ಚಿನ್ನದಗಣಿ ಗ್ರಾಮದಲ್ಲಿರುವ ತಮ್ಮ ಸಂಬಂಧಿಕರ ಮನೆಗೆ ಭೇಟಿ ನೀಡಿದ್ದರು ಎನ್ನಲಾಗಿದೆ. ಸಂಬಂಧಿಕರ ಭೇಟಿ ಮಾಡಿ ವಾಪಸ್ ಆಗುವ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ದಂಪತಿಗಳು ಜಗಳ ಮಾಡಿಕೊಂಡೇ ಬಂದಿದ್ದಾರೆ ಎಂದು ಹೇಳಲಾಗಿದೆ. ಇದರ ನಡುವೆ ಪತ್ನಿಯ ಶೀಲದ ಮೇಲೆ ಮೊದಲೇ ಶಂಕೆ ಹೊಂದಿದ್ದ ಗೋಪಿನಾಥ್ ಮಾತಿಗೆ ಮಾತು ಬೆಳೆದು ಆಕ್ರೋಶಗೊಂಡಿದ್ದಾನೆ. ತನ್ನೊಂದಿಗೆ ತಂದಿದ್ದ ಮಚ್ಚಿನಿಂದ ಈಶ್ವರಮ್ಮ ಅವರ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾನೆ. ತೀವ್ರ ರಕ್ತಸ್ರಾವದಿಂದಾಗಿ ಈಶ್ವರಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಊರಿಗಾಂ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕೃತ್ಯ ಎಸಗಿದ ಬಳಿಕ ಪರಾರಿಯಾಗಲು ಯತ್ನಿಸುತ್ತಿದ್ದ ಆರೋಪಿ ಗೋಪಿನಾಥ್ನನ್ನು ಪೊಲೀಸರು ಸಿನಿಮೆಯ ರೀತಿಯಲ್ಲಿ ಬೆನ್ನಟ್ಟಿ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಊರಿಗಾಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. నా వద్దున్నా లేదు
ఎవరు పోయినది ఎవరు ఉంటే ఫోన్ చేస్తే లేదు ఇది ರಾತ್ರಿ ಉರ್ಗಾಂ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಗಂಡ ಅವರು ಹೆಂಡತಿದು ಕೊಲೆ ಮಾಡಿದ್ದಾರೆ. ಆ ಗಂಡನ ಹೆಸರು ಗೋಪಿನಾಥ್, ಸನ್ ಆಫ್ ತಿಮ್ಮಪ್ಪ, 46 ಇಯರ್ ಓಲ್ಡ್, ಪೆದ್ದೂರು ವಿಲೇಜ್, ಕೊಪ್ಪಮ್ಮ ತಾಲೂಕು. ಮತ್ತು ಡಿಸೀಸ್ಡ್ ಹೆಸರು ಈಶ್ವರಮ್ಮ, ವೈಫ್ ಆಫ್ ಗೋಪಿನಾಥ್, 40 ಇಯರ್ಸ್, ಅವರು ಕೂಡ ಪೆದ್ದೂರು ವಿಲೇಜಿಂದ. ಈ ಪ್ರಕರಣದಲ್ಲಿ ಗಂಡಗೆ ಹೆಂಡತಿ ಮೇಲೆ ಒಂದು ಅನುಮಾನ ಇತ್ತು. ಆ ಕಾಡಿನ ಪದೇ ಪದೇ ಗಲಾಟೆ ಕೂಡ ಆಗ್ತಾಯಿತ್ತು. ಇಬ್ಬರೂ ಕೂಡ ಕೊಪ್ಪಂ ತಾಲೂಕಿಂದ. ಇಲ್ಲಿ ಗಂಡನದು ಸಿಸ್ಟರ್ಸ್ ಇದು ವಾಸ ಇದೆ ಬಂಗಾರಪೇಟೆಯಲ್ಲಿ. ಈ ಬಂಗಾರಪೇಟೆಗೆ ಬಂದಿದ್ದಾರೆ ಅವರು ಇಬ್ಬರು. ವಾಪಸ್ ಹೋಗುವಾಗ ನಮ್ಮ IRB ಲ್ಯಾಂಡ್ ಇದೆ, ಆ ಲ್ಯಾಂಡ್ ಹತ್ತಿರ ಇವ್ರದ್ದು ಗಂಡ ಹೆಂಡತಿದ್ದು ಗಲಾಟೆ ಆಗಿತ್ತು. ಆ ಗಲಾಟೆಯಲ್ಲಿ ಇವರು ಗಂಡ ಒಂದು ಮಚ್ ಅವ್ರ ಹತ್ರ ಇತ್ತು, ಮಚ್ಚಿಂದ ಅವ್ರ ಹೆಂಡತಿಗೆ ಹೊಡಿದ್ದಾರೆ. ಆ ಕಾಡಿಂದ ಅವ್ರದ್ದು ಆನ್ ಸ್ಪಾಟ್ ಡೆತ್ ಆಗಿತ್ತು. ಇದು ಇನ್ಸಿಡೆಂಟ್ ಆದ ನಂತರ ಗಂಡ ಕೊಪ್ಪಂ ತಾಲೂಕಾ ಲಿಮಿಟಲ್ಲಿ ಬುದಿಗೂರು ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿದ್ದಾರೆ. ಅಲಾಂಗ್ ವಿತ್ ಮಚ್ ಮತ್ತು ಬೈಕ್ ಜೊತೆ ಸರೆಂಡರ್ ಮಾಡಿದ್ದಾರೆ. ಈ ಮಾಹಿತಿ ನಮಗೆ ಗೊತ್ತಾದ ನಂತರ ನಮ್ಮ ಆ್ಯಂಡರ್ಸನ್ಪೇಟ್ ಪೊಲೀಸ್ ಸ್ಟೇಷನ್ದು ಒಂದು ತಂಡ ಅಲ್ಲಿ ಹೋಗಿ ಇವರಿಗೆ ಆರೋಪಿಗೆ ಸೆಕ್ಯೂರ್ ಮಾಡಿ ಇಲ್ಲಿ ಬಂದಿದ್ದಾರೆ. ಬಟ್ ಇದು ಉರ್ಗಂ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಕೊಲೆ ಆಗೋ ಕಾರಣದಿಂದ ಉರ್ಗಂ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು. ಇವರಿಗೆ ಕೊಲೆ ಮಾಡಿಕೆ ಉದ್ದೇಶ ಗಂಡಗೆ ಅವ್ರ ವೈಫ್ ಹೆಂಡತಿ ಮೇಲೆ ಅನುಮಾನ ಇತ್ತು. ಮೇ ಬಿ ಇಲ್ಲೀಗಲ್ ಅಫೇರ್ ಇತ್ತು, ಈ ಅನುಮಾನ ಇತ್ತು. ಆ ಕಾಡಿಂದ ಅವ್ರದ್ದು ಗಲಾಟೆ ಆಗಿತ್ತು. ಮುಂಚೆ 2 ವೀಕ್ಸ್ ಬ್ಯಾಕ್ ಅವರು ಕೊಪ್ಪಂ ಈ ರಾಲಬುದಿಗೂರು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹೆಂಡತಿ ಗಂಡ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ಪದೇ ಪದೇ ಗಲಾಟೆ ಮಾಡ್ತಾಯಿದ್ರು. ಸೊ ಅಲ್ಲಿ ಸ್ಟೇಷನಲ್ಲಿ ಇವರಿಗೆ ಗಂಡಗೆ ಬುದ್ಧಿಮಾತು ಕೂಡ ಹೇಳಿದ್ದಾರೆ, ಈ ಥರ ಗಲಾಟೆ ಮಾಡಬೇಡಿ. ಇನ್ನೂ ಇವರದು ಏನೋ ಸಾಲ್ವ್ ಆಗಿಲ್ಲ. ಈಗ ಅದ ಕಾರಣದಿಂದ ಇದು ನಿನ್ನೆ ಇದು ಗಲಾಟೆ ಆಗಿ ಕೊಲೆ ಪ್ರಕರಣ ಆಗಿದೆ.